ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಅನ್ನೋ ಮಾತಿದೆ. ಈ ಮೂರಕ್ಷರದ ಮದುವೆ ಹಿಂದೆ ಜನ್ಮಗಳ ಅನುಬಂಧ ಇದೆ ಅಂತಾರೆ ಹಿರಿಯರು. ಹಾಗೆ ಪ್ರೀತಿಗೂ ದೇಶ ಭಾಷೆಯ ಗಡಿ ಇಲ್ಲ ಎನ್ನುತ್ತಾ ಕರ್ನಾಟಕದ ಬೇಲೂರು ಚೆಲುವೆ ಇಂಗ್ಲೆಂಡ್ ಹುಡುಗನ ಕೈ ಹಿಡಿದಿದ್ದು ಈ ಸುಂದರ ಕ್ಷಣಕ್ಕೆ ಹಾಸನ ಸಾಕ್ಷಿಯಾಗಿದೆ. ಬೇಲೂರಿನ ಹೇಮಶ್ರೀ ಹಾಗೂ ಇಂಗ್ಲೆಂಡ್ ಜಾಯ್ ಹಿಂದೂ ಸಂಪ್ರದಾಯದಂತೆ ಸಪ್ತಪದಿ ತುಳಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬೇಲೂರು ತಾಲೂಕಿನ ಇಬ್ಬೀಡು ಎಂಬ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಹೇಮಶ್ರೀಗೆ ಇಂಗ್ಲೆಂಡ್ ಹುಡುಗ ಮನಸೋತಿದ್ದು ಆಕೆಯ ಇಷ್ಟದಂತೆ ಹಿಂದೂ ಸಂಪ್ರದಾಯದಲ್ಲಿ ಮದುವೆಯಾಗಿದ್ದಾನೆ. ಇಬ್ಬರ ಪ್ರೀತಿಗೆ ಸಮ್ಮತಿ ನೀಡಿದ ಪೋಷಕರು ಮಗಳನ್ನ ದಾರಿ ಎರೆದಿದ್ದಾರೆ. ಇಂಗ್ಲೆಂಡ್ನಿಂದ ಹಾಸನಕ್ಕೆ ಕುಟುಂಬ ಸಮೇತರಾಗಿ ಬಂದ ಜಾಯ್ ಹೇಮಶ್ರೀ ಜೊತೆ ಅದ್ದೂರಿಯಾಗಿ ಮದುವೆಯಾಗುವ ಮೂಲಕ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಇನ್ನು ಮದುವೆ ಬಳಿಕ ಮಾತನಾಡಿದ್ದ ಜಾಯ್, ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದು ನನಗೆ ಖುಷಿ ಇದೆ ಎಂದಿದ್ದಾರೆ. ನವವಧುವರರು ಮದುವೆಯಾದ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಓದ್ತಾ ಇದ್ದೆ, ಆಮೇಲೆ ಇವಾಗ HMRC ಅಲ್ಲಿ ಕೆಲಸ ಮಾಡಬೇಕಾದ್ರೆ ಇವರನ್ನ ಮೀಟ್ ಮಾಡಿದ್ದೆ. ಆಮೇಲೆ ಇವಾಗ ಮದುವೆ ಆಗಿದ್ದು ಅಷ್ಟೇ. 1.5-2 ವರ್ಷ ಇಬ್ರು ಒಂದೇ ಆಫೀಸಲ್ಲಿ. ಹೇಗೆ ಮಿಸ್ ಮಾಡಿದ್ರು? ಅವ್ರಿಗೂ ಈಸಿಯಾಗಿನ ಸ್ವಲ್ಪ ಒಪ್ಕೊಂಡ್ರು. ಇನ್ನು ಮಕ್ಕಳು ಖುಷಿಯಾಗಿರಲಿ ಅಂತ ಅವ್ರಿಗೂ ಆಸೆ ಇದೆ. ಹಾಗಾಗಿ ಈಗ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಮನೆಯವರೆಲ್ಲರೂ ತುಂಬ ಖುಷಿಯಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಓಪನ್ ಆಗಿ ಇನ್ವಾಲ್ವ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದರಿಂದ ಖುಷಿನೇ ಇದೆ. ಅವ್ರು ಇನ್ನೂ ಒಪ್ಕೊಂಡು ಖುಷಿಯಾಗಿ ಮಾಡಿಕೊಡ್ತಿರೋದ್ರಂತೂ ಇನ್ನೂ ಒಳ್ಳೆಯದಾಗಿದೆ ನಮಗೆ. 1 ವಾರ 2 ವಾರ ಟೈಮ್ ಹಿಡಿತು, ಆಮೇಲೆ ಖುಷಿಯಾಗಿ ಒಪ್ಕೊಂಡ್ರು. ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿರ್ಬೇಕು ಅಂದ್ಕೊಂಡಿದ್ದೀವಿ. ಇಂಗ್ಲೆಂಡಲ್ಲಿ ಅವಾಗ ಕರ್ಕೊಂಡ್ ಬರ್ತಿರ್ತೀರ ನಿಮ್ಮ ಪತಿ? ಹೌದು, ಅಫ್ಕೋರ್ಸ್ ಬರ್ತಾ ಇರ್ತೀವಿ. ವರ್ಷಕ್ಕೊಂದು 2 ಸಲ ಬರ್ತೀನಿ, ಬಂದು ಖುಷಿ ಇದೆ. ಹೌದು. ಫೀಲಿಂಗ್ ಟುಡೇ? Amazing, incredible. We had an amazing day. Meeting all the family, all the different colours, the celebrations. It's been a great day. This is Indian culture. Yeah. How it's feel you? The Indian culture, it's very different to the UK, but in a good way. It's just incredible, just all the colours, the size of the family, meeting everyone, the different events, the weather. It's so much warmer here than it is in the UK. But yeah. Did you enjoy this? Yes, yeah. Yeah, amazing wedding. Amazing wedding. How many people are coming here? How many people? Yes. From the UK? Yes, from UK. So it was me, my parents, my brother, his wife and his 2 children, so 7 of us all together.